ಈ ಒಂದು ಜಯ ಸಿಕ್ಕಿದೆ. ಇದು ನನ್ನ ಜಯ ಅಲ್ಲ, ಇದು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಸಲ್ಲಬೇಕು ಜಯ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಚುನಾವಣೆಯನ್ನು ಏನೋ ನನ್ನ ಮೇಲೆ ಸೋಲಿಸಲೇಬೇಕು ಅಂತೇಳಿ ಕೆಲವು ಶಾಸಕರುಗಳು, ಕೋಲಾರ ಶಾಸಕರು ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಮಾಲೂರಿನ ಶಾಸಕರು ಇರ್ಬೋದು, ಅವರೇ ಅಭ್ಯರ್ಥಿಗಳನ್ನೋ ರೀತಿಯಲ್ಲಿ ಅನೇಕ ಆಮಿಷಗಳನ್ನು, ಒತ್ತಡಗಳನ್ನು ಮತದಾರರಿಗೆ ಮಾಡಿ ಇವ್ರನ್ನ ಸೋಲಿಸಲೇಬೇಕು ಚುನಾವಣೆಯಲ್ಲಿ ಅಂತೇಳಿ ಅವರು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು. ಬಹುಶಃ ಮತದಾರರು ತೀರ್ಮಾನ ಮಾಡಿದ್ರು. ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ನಮ್ಮ ಪಕ್ಷದ ಮುಖಂಡರು ಮಾಡಿದಂಥ ಸಂಘಟನೆ ಮತ್ತು ಅಧ್ಯಕ್ಷರು ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಈ ಒಂದು ಫಲಿತಾಂಶ ಸಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಾವು ಎಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಾಗಲಿ ಮತ್ತೊಂದಾಗಲಿ ನಾವು ಯಾವುದೋ ಅವ್ಯವಹಾರಗಳಲ್ಲಿಲ್ಲ. ನಾವು ಒಕ್ಕೂಟದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರ ಪ್ರಶ್ನೆ ಮಾಡೋದೇ ಇವತ್ತು ಈ ಒಂದು ಪರಿಸ್ಥಿತಿಗೆ ಚುನಾವಣೆ ನಡೀತಕ್ಕಂಥ ನಿರ್ಧಾರಕ್ಕೆ ಬಂದರು. ಇವತ್ತು ನಿಮ್ಮ ದುರಾಡಳಿತ ಇವತ್ತು ಕೊನೆ ಆಗಲಿಕ್ಕೆ ಒಂದು ಸಂದರ್ಭ ಬಂದಿದೆ. ನೀವು ದಯಮಾಡಿ ಇದನ್ನೆಲ್ಲ ನಿಲ್ಲಿಸಿ ವೈಯಕ್ತಿಕವಾಗಿ ಮಾಡಕ್ಕೆ ಹೋಗ್ಬೇಡಿ. ಈಗ ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥವ್ರು ಅಥವಾ ಜನರ ಬಳಿ ಅವರ ಸಂಪರ್ಕ ಇರ್ತಕ್ಕಂಥವ್ರು, ಸಂಘಟನೆ ಇರ್ತಕ್ಕಂಥವ್ರು ಜನ ಬಯಸ್ತಾರೆ. ನೀವು ಬೇರೆ ಬೇರೆ ಆಮಿಷಗಳು ನೋಡ್ತಕ್ಕಂಥದ್ದು